ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ಇಲ್ಲಿಗೂ ಬರುತ್ತಾನಂತೆ. ಎಲ್ಲರಿಗೂ ವಾಂತಿ ಮಾಡಿಸೋಕೆ. ವಾಂತಿ ಮಾಡ್ಸಕ್ ನೀನ್ ಬಸರಿರ್ತೀಯ? ವಾಂತಿ ಅಲ್ಲೋ ನಿಮ್ಮ ಮೌನ ಶಾಂತಿ ಅಂತ ಹೇಳ. ಅದನ್ನೇ ಮಾಡ್ಸಕ್ಕೆ ಬರುತ್ತಾನಂತೆ. ಸೋದರ ದುಸ್ಸಾಹಸ. ಓ ಶ್ರೀಕೃಷ್ಣನು ಬಂದಾಗ ಅವನು ಉಳಿದುಕೊಳ್ಳಲು ನೃಪತುಂಗ ಲಾಡ್ಜಲ್ಲಿ ಯಾಕೆ ಗೆಸ್ಟ್ ಹೌಸ್ ಬೇಡ, ಎಲ್ಲೂ ಮಕ್ಕಳದ್ರ ಒಂದ್ ಅಡಿಗೆ ಕೊಟ್ರಿ ಇಲ್ಲೇ ಮಕ್ಕೊಂಡ್ಬಿಡ್ತಾನ. ಜಾಗ ಸಿಕ್ಕರು ಸಾಕಾಗಿರ್ತಾವ. ಸರಿಯಾಗಿ ವ್ಯವಸ್ಥೆ ಮಾಡಂತೇಳ. ಅವ್ರು ಹೇಳ್ದಂಗ್ ಮಾಡೋ. ಹಂಗ ಮಾಡಲಿಕ್ಕೆ ಅವನೇನು ನಮ್ಮನ್ನೇ ನಂಬಿಕೊಂಡು ಬಂದಿರುವನೇನು? ಮತ್ತೆ ಈಗಾಗಲೇ ಆ ದರಿದ್ರ ಎದುರು ಮನೆಗೆ ಹೋಗಿ ಬಿದ್ದಿರುವಂತೆ. ಎದುರು ಮನಿ ಬಾಜು ಮನಿ ಇಟ್ಟ ನೆನಪು ಬರ್ತಾವ. ಎದುರು ಮನಿಗೆ ಎದಕ್ ಹೋಗ್ಕನ್ಲಿ ಅವ ಹೇಗೆ ಗೊತ್ತು? ಎದುರು ಮನಿ ಅಲ್ಲೋ ನಿನ್ನ ಅವನ ವಿದುರನ ಮನೆ. ಅದೇ ಮನೆ. ಅಂತವನ ಮನೆಯಲ್ಲಿ ಅದೇನ ಅನುಕೂಲ ಇತ್ತಂತ ಅಲ್ಲಿಗೆ ಹೋದ್ನು ಏನು? ಇರಲಿ ಲೋ ತಮ್ಮ ದುಸ್ಸಾಹಸ. ಅಗ್ರಜ ಅಪ್ಪಾಜಿ ನಿಮ್ಮೆಲ್ಲರ 90 ಬೆಂಬಲ ನನಗೆ. 90 ಅಲ್ಲಲೇ ನೈತಿಕ ಬೆಂಬಲ. 90ನ ಕೊಟ್ಟೆ. ಅಷ್ಟೊಂದು ಕೂತ್ಬಿಡ್ರಿ. ಒಂದ್ ಕೊಟ್ರೆ ನಿಗುಲಪ್ಪ. ನಿಮ್ಮೆಲ್ಲರ ಬೆಂಬಲ ನನಗಿರುವಾಗ ನಾನೀಗೆ ಬಯಸ ನಾನೇಕೆ ಭಯ ಪಡಲಿ? ಅಗ್ರಜ ಅದೋ ಅಲ್ಲಿ ನೋಡು, ಎಲ್ಲ ಒಂದ್ ಕಡೆ ನೋಡು. ಆ ಶ್ರೀಕೃಷ್ಣ ಪರಮಾತ್ಮ ಇದ್ದ ಕಡೆ ಬರ್ತಿರುವ. ಎಂತಹ ಸುಮಧುರವಾದ ವಾದನ. ಕರ್ನಾನಂದವಾಯಿ. ಧನ್ಯವಾದಗಳು. ಆ ಮಾಡ್ಸಲ್ವಾಗ್ಯಾರ ನೋಡ ಮಗ. ಅವ್ರಿಬ್ರು ಬಾಬು ಬಾಯಿಲಿ ಅನ್ನಂಗ ಅವ್ರನ್ನ ಒಳಗಿನ ಕಣ್ಬೇಕು, ಸೂಕ್ಷ್ಮ ಕಣ್ಬೇಕು. ಒಳಗಿನ ಕಣ್ಣಿಂದ ನೋಡ. ನಾವು ಸೂಕ್ಷ್ಮ ಕಣ್ಣು ಇಲ್ಲ ಮಾಡ್ತಾರೆ. ಅದು ಪಿ ಪೆನ್ ಇದು ಉತ್ರಿ ಒಳಲೇ ಅದು ಅದ ಕೃಷ್ಣ ಪಾತ್ರ ಕೊಡ್ರಿ, ದ್ರೌಪದಿ ಪಾತ್ರ ಕೊಡ್ರಿ. ಅವ ತಾಲೀಮಿ ಬರ್ಬೇಕಾರ ಹಾಡು ಪ್ರಾಕ್ಟೀಸ್ ಮಾಡ್ಕೊಂಡ ಬಂದ. ನಾ ಏನ್ ಮಾಡ್ಲಿ? ಹ್ಯಾಂಗ ಮಾಡ್ತ ಓಹೋ ಏನು ಬಾವ ಬಂದದ್ದು? ಅಯ್ಯೋ 6ನೇ ತಾರೀಕು ಅಂತೀರಿ, ಚೋಪ್ರಿ ಬಿಟ್ಟು ಮಾತಾಡಂತೀರಿ. ಇವತ್ತ ಹೆಂಗಿದ ನೀವ ಹೇಳು ಮುಂದ ಲಕ್ಷ ಕೊಡ್ರಿ. ಹೇಳು ಮಾಮನ್. ಓಹೋ ಮತ್ತೇನು